ರೇವಣ್ಣ ಜಾಮೀನು ಅರ್ಜಿ ತೀರ್ಪನ್ನ ಕಾಯ್ದಿರಿಸಿದೆ ಕೋರ್ಟ್. ತೀರ್ಪನ್ನ ಕಾಯ್ದಿರಿಸಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಆದೇಶವನ್ನ ಕೊಟ್ಟಿದೆ. ತೀರ್ಪು ಕಾಯ್ದಿರಿಸಿದ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ರೇವಣ್ಣ ಜಾಮೀನು ಅರ್ಜಿ ತೀರ್ಪನ್ನ ಕೋರ್ಟ್ ಕಾಯ್ದಿರಿಸಿದೆ. ಇದೀಗ ಯಾವುದೇ ತೀರ್ಪನ್ನ ನೀಡಿಲ್ಲ. ತೀರ್ಪು ಕಾಯ್ದಿರಿಸಿದ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ. ವಾದ ಪ್ರತಿವಾದಗಳು ನಡೀತಾ ಇತ್ತು ಇಲ್ಲಿಯವರೆಗೂ. ಈಗ ರೇವಣ್ಣ ಜಾಮೀನು ಅರ್ಜಿ ತೀರ್ಪನ್ನ ಕಾಯ್ದಿರಿಸಿದೆ ಕೋರ್ಟ್. ಮಾಜಿ ಸಚಿವ ರೇವಣ್ಣ ವಿರುದ್ಧ ಸಂತ್ರಸ್ತೆ ಅಪಹರಣ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೇವಣ್ಣ ನಿರೀಕ್ಷಣಾ ಜಾಮೀನು ಅರ್ಜಿ ತೀರ್ಪನ್ನ ಕಾಯ್ದಿರಿಸಿದ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ. ಇಲ್ಲಿಯ ತನಕ ವಾದ ಪ್ರತಿವಾದಗಳು ನಡೀತಾ ಇತ್ತು. ಈಗ ರೇವಣ್ಣ ಜಾಮೀನು ಅರ್ಜಿ ತೀರ್ಪನ್ನ ಕೋರ್ಟ್ ಕಾಯ್ದಿರಿಸಿದೆ. ಈ ಪ್ರಕರಣದಲ್ಲಿ A1 ಆರೋಪಿಯಾಗಿದ್ದಾರೆ ರೇವಣ್ಣ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ತೀರ್ಪನ್ನ ಕಾಯ್ದಿರಿಸಿದೆ. ಇನ್ನು ಕೆಲವೇ ಹೊತ್ತಲ್ಲಿ ರೇವಣ್ಣ ಜಾಮೀನು ಭವಿಷ್ಯ ನಿರ್ಧಾರ ಆಗುವಂತಹ ಸಾಧ್ಯತೆ ಇದೆ. ಸದ್ಯಕ್ಕೆ ಜಾಮೀನು ಆದೇಶವನ್ನ ಕಾಯ್ದಿರಿಸಿದೆ ಕೋರ್ಟ್. ಕೆಲವೇ ಕ್ಷಣಗಳಲ್ಲಿ ಸದ್ಯದಲ್ಲಿ ರೇವಣ್ಣ ಜಾಮೀನು ಭವಿಷ್ಯ ನಿರ್ಧಾರವಾಗುತ್ತೆ. ವಾದ ಪ್ರತಿವಾದಗಳನ್ನು ಆಲಿಸಿದ ಕೋರ್ಟ್ ಕೆಲವೇ ಹೊತ್ತಲ್ಲಿ ರೇವಣ್ಣ ಜಾಮೀನು ಭವಿಷ್ಯವನ್ನ ನಿರ್ಧಾರ ಮಾಡುತ್ತೆ. ಸದ್ಯಕ್ಕೆ ಜಾಮೀನು ಆದೇಶವನ್ನ ಕಾಯ್ದಿರಿಸಿದೆ ಕೋರ್ಟ್. 5:30ಕ್ಕೆ SIT ವಿಚಾರಣೆಗೆ ಹಾಜರಾಗುವ ಸಾಧ್ಯತೆ ಇದೆ. ಕೆಲವೇ ಹೊತ್ತಲ್ಲಿ ರೇವಣ್ಣ ಅವರ ಜಾಮೀನು ಅದರ ಭವಿಷ್ಯ ನಿರ್ಧಾರವಾಗಲಿದೆ. ಜಾಮೀನನ್ನ ಆದೇಶ ಕಾಯ್ದಿರಿಸಿದೆ ಕೋರ್ಟ್. ಜಾಮೀನಿನ ಕೇಸ್ ಸಿಕ್ಕರೆ 5:30ಕ್ಕೆ ಸರಿಯಾಗಿ 5:30ಕ್ಕೆ SIT ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗಲಿದ್ದಾರೆ ಮಾಜಿ ಸಚಿವ ರೇವಣ್ಣ ಅವರು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜಾಮೀನು ಅರ್ಜಿಯ ಭವಿಷ್ಯ ನಿರ್ಧಾರ ಆಗುವಂತಹ ಸಾಧ್ಯತೆ ಇದೆ. ಕೋರ್ಟ್ ತೀರ್ಪನ್ನ ನೋಡಿದ ನಂತರದಲ್ಲಿ ಇನ್ ಕೇಸ್ ರೇವಣ್ಣ ಅವರಿಗೆ ಜಾಮೀನು ಸಿಕ್ಕರೆ 5:30ಕ್ಕೆ SIT ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗುವ ಸಾಧ್ಯತೆ ಇದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಮೇಶ್, ತೀರ್ಪು ಕಾಯ್ದಿರಿಸಿದೆ ಕೋರ್ಟ್. ಇದೀಗ ಬಹುತೇಕವಾಗಿ ಏನಾಗಬಹುದು ಅನ್ನುವಂಥ ಕುತೂಹಲ ಇದ್ದೇ ಇರುತ್ತೆ. ಇವತ್ತೇ SIT ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗಬಹುದಾ ರೇವಣ್ಣ? ಅರುಣ್, ಇಡೀ ವಾದ ಪ್ರತಿವಾದವನ್ನ ಆಲಿಸ್ತಾ ಹೋದಂತ ಸಂದರ್ಭದಲ್ಲಿ ಈ ರೇವಣ್ಣ ಪರ ವಕೀಲರು ಈ ಒಂದು ಕಿಡ್ನಾಪ್ ಕೇಸನ್ನ ಹಾಕಿರುವಂತದ್ದೇ ಸರಿಯಾದಂತ ಕ್ರಮ ಅಲ್ಲ. ಒಂದು ಕಿಡ್ನಾಪ್ ಕೇಸನ್ನ ಹಾಕ್ಬೇಕಾದ್ರೆ ಒಬ್ಬ ವ್ಯಕ್ತಿಯನ್ನ ಅಥವಾ ಮಹಿಳೆಯನ್ನ ಒಂದು ಅಲ್ಲಿಂದ ಕರ್ಕೊಂಡು ಹೋದಂತವ್ರು ಅಲ್ಲೇ ರ್ಯಾನ್ಸಮ್ ಈ ರೀತಿಯಾದಂತ ಮಿನಿಮಮ್ ಇಂಗ್ರೀಡಿಯೆಂಟ್ಸ್ ಇರ್ಬೇಕಾಗತ್ತೆ. ಇಲ್ಲಿ ಯಾವುದೂ ಇಲ್ಲ. ಕೇವಲ ರಾಜಕೀಯ ದುರುದ್ದೇಶದಿಂದ ಈ ರೀತಿ ಅಂದ್ರೆ ಆರೋಪಿಗಳನ್ನ ಹತ್ತಿಕ್ಕುವ ನಿಟ್ಟಿನಲ್ಲಿ ಈ ರೀತಿಯಾದ ಆರೋಪಗಳನ್ನ ಮಾಡಲಾಗ್ತಾ ಇದೆ. ಇದು ಸರಿಯಾದ ಕ್ರಮ ಅಲ್ಲ ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಸುಪ್ರೀಂ ಕೋರ್ಟ್, ಹೈಕೋರ್ಟ್ ನ ಗೈಡ್ಲೈನ್ ಅಂದ್ರೆ ಸೈಟೇಷನ್ ಗಳನ್ನ ಇಟ್ಕೊಂಡು ಆದೇಶಗಳನ್ನ ಇಟ್ಕೊಂಡು ವಾದವನ್ನ ಮಂಡಿಸುವಂತ ಕೆಲಸಗಳನ್ನ ಮಾಡಲಾಯ್ತು ಮುತ್ತಿಡಿ ನಾಯಕರು ರೇವಣ್ಣ ಪರ ವಕೀಲರು. ಆದ್ರೆ ಏನೋ SIT ಪರವಾಗಿ ವಕೀಲರು ಸಾಕಷ್ಟು ವಾದವನ್ನ ಮಂಡಿಸುವ ಮೂಲಕ ಇದು ಈ ರೀತಿಯಾಗಿ ಕಿಡ್ನಾಪ್ ಮಾಡಿರುವಂತದ್ದೇನಿದೆ ಎಲ್ಲೋ ಒಂದ್ ಕಡೆ ಈ ಆರೋಪಿ ಮತ್ತೆ ಆರೋಪಿ ಮಗನ ವಿರುದ್ಧ ಸಾಕಷ್ಟು ಆರೋಪಗಳು ಕೇಳಿ ಬಂದಿದೆ. ಸುಮಾರು 2,000ಕ್ಕೂ ಹೆಚ್ಚು ವಿಡಿಯೋಗಳು ಇದೆ ಅನ್ನುವಂಥದ್ದು ಈಗ ಕೇಳ್ತಾ ಇರುವಂತ ವಿಚಾರ. ಸಂಬಂಧಪಟ್ಟಂತೆ ವಿಚಾರ ತನಿಖೆ ನಡೀತಾ ಇದೆ. ತನಿಖೆ ನಡೆಯುವಂತ ಸಂದರ್ಭದಲ್ಲಿ ಈ ಕಿಡ್ನಾಪ್ ಆಗಿರುವಂತಹ ಮಹಿಳೆ ಕೂಡ ಅದರಲ್ಲಿ ಹೇಳಿಕೆಯನ್ನ ಕೊಡಬಾರದು ಅಥವಾ ದೂರನ್ನ ಕೊಡಬಾರದು ಅನ್ನೋ ನಿಟ್ಟಿನಲ್ಲಿ ಈ ರೀತಿ ಕಿಡ್ನಾಪ್ ಅನ್ನ ಮಾಡಲಾಗಿರುವಂತದ್ದು. ಇದು ತೀರಾ ಹೇಯ ಕೃತ್ಯ ಆಗಿರುವಂತಹದ್ದು. ಸೊ ಈ ರೀತಿ ಯಾರಾದ್ರೂ ಆರೋಪಿಗಳ ವಿರುದ್ಧ ದೂರನ್ನ ಕೊಡುವಂತದ್ದಾಗ್ಲಿ ಅಥವಾ ಹೇಳಿಕೆಯನ್ನ ಕೊಡುವಂತದ್ದಾದ್ರೆ ಅವರಿಗೆ ಇದೇ ರೀತಿಯಾದಂತ ಒಂದು ಇದೇ ರೀತಿಯಾಗಿ ಅವರ ಮೇಲೆಯೂ ಕೂಡ
ಅಂದ್ರೆ ಕಿಡ್ನಾಪ್ ಆಗ್ಲಿ ಅಥವಾ ಅವ್ರ ಮೇಲೆ ಹಲ್ಲೆ ಮಾಡುವಂತದ್ದು ಇದೇ ರೀತಿ ಆಗುತ್ತೆ ಅನ್ನುವಂಥ ಸಂದೇಶವನ್ನು ರವಾನೆ ಮಾಡ್ಲಿಕ್ಕೋಸ್ಕರ ಈ ರೀತಿ ಕಿಡ್ನಾಪ್ ಆಗಿರುವಂತದ್ದು. ಹಾಗಾಗಿ ಅವ್ರಿಗೆ ಯಾವುದೇ ಕಾರಣಕ್ಕೂ ಬೇಲನ್ನ ಕೊಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ವಾದವನ್ನ ಮಂಡಿಸಿದ್ರೆ ಅಂದ್ರೆ ಎರಡೂ ಕಡೆಯಿಂದ ಸಾಕಷ್ಟು ವಾದ ಪ್ರತಿವಾದವನ್ನು ಆರಿಸಿದಂತ ನ್ಯಾಯಾಲಯ ಕೆಲ ಕಾಲ ಆದೇಶವನ್ನ ಮುಂದೂಡಿರುವಂತದ್ದು. ಅಂದ್ರೆ ಸುಮಾರು ಒಂದು 5:30ವರೆಗೆ ಅಂದ್ರೆ ಈಗ ವಾದ ಪ್ರತಿವಾದವನ್ನು ಕೇಳಿದಂತ ನ್ಯಾಯಮೂರ್ತಿಗಳು ಕೆಲವೊತ್ತು ನ್ಯಾಯಾಧೀಶವನ್ನ ಬರೆಸಿ ಕರೀತೇನೆ ಅನ್ನುವಂಥದ್ದು ಸುಮಾರು 1 ಗಂಟೆಗಳ ಕಾಲ ಆದ ನಂತರ ಈ ಆದೇಶ ಹೊರಬೀಳುವಂತ ಸಾಧ್ಯತೆಗಳಿರುವಂತಹದ್ದು. ಅರುಣ್. ಓಕೆ ರಮೇಶ್, ಈಗ ಟೆಕ್ನಿಕಲಿ ನೋಡ್ತಾ ಹೋದ್ರೆ ರೇವಣ್ಣ ಅವರಿಗೆ ಜಾಮೀನು ಸಿಗುವಂತ ಸಾಧ್ಯತೆಗಳು ಎಷ್ಟಿದೆ ಅಂತ? ಅರುಣ್, ಇದಕ್ಕೆ ಸಂಬಂಧ ಇದೆ ಜಾಮೀನು ಸಿಗುತ್ತೆ ಸಿಗಲ್ಲ ಅನ್ನುವಂತ ನಿಟ್ಟಿನಲ್ಲಿ ಯಾವುದೇ ರೀತಿಯಾದಂತ ನಾವು ನಿರೀಕ್ಷೆಯನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಎರಡೂ ಕಡೆ ವಾದವನ್ನು ಆಲಿಸಿದ ನ್ಯಾಯಾಧೀಶರು ಅಂದ್ರೆ ಕೊನೆಗೂ ಕೂಡ ಅಂದ್ರೆ ರೇವಣ್ಣ ಪರ ವಕೀಲರು ಪದೇ ಪದೇ ಉಲ್ಲೇಖವನ್ನ ಮಾಡಿದ್ರು. ನೀವು ಒಂದು ಪ್ರೊಟೆಕ್ಷನ್ ಅನ್ನ ಕೊಟ್ರೆ ಅಂದ್ರೆ ರಿಲೀಫ್ ಅನ್ನ ಕೊಟ್ರೆ ನಾವು ಇವತ್ತೇ ನೆಕ್ಸ್ಟ್ ಮಿನಿಟೇ ನಾವು ಕೋರ್ಟ್ ಅಂದ್ರೆ SIT ಬಂದು ಹಾಜರಾಗ್ತೇವೆ. ಆ ನಿಟ್ಟಿನಲ್ಲಿ ಪ್ರೊಟೆಕ್ಷನ್ ಕೊಡಬೇಕು. ಪ್ರೊಟೆಕ್ಷನ್ ಕೊಟ್ರೆ ಮಾತ್ರ ವಿಚಾರಣೆಗೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ, ಇಲ್ಲಾಂದ್ರೆ ಕಷ್ಟ ಆಗುತ್ತೆ ಅನ್ನುವಂತ ವಿಚಾರಗಳನ್ನ ಕೂಡ ಹೇಳ್ತಾ ಇದ್ರು. ಮತ್ತೆ ಆ ನಿಟ್ಟಿನಲ್ಲಿ ಕೂಡ ಏನ್ ಮಾಡ್ಬೋದು ಅನ್ನುವಂತ ನಿಟ್ಟಿನಲ್ಲಿ ಕೂಡ SPP ಅವರು ಕೇಳಿದಂತ ಸಂದರ್ಭದಲ್ಲಿ SPP ಅವರು ಕೂಡ ಯಾವುದೇ ಕಾರಣಕ್ಕೂ ಈ ಒಂದು ಪ್ರಕರಣದಲ್ಲಿ ಜಾಮೀನನ್ನ ಕೊಡಬಾರದು ಅನ್ನುವಂತ ಒಂದು ಸ್ಪಷ್ಟವಾದಂತಹ ಒಂದು ಮನವಿಯನ್ನು ಕೂಡ ಮಾಡಿರುವಂತದ್ದು. ಮತ್ತೆ ಇನ್ನು ಪ್ರತಿವಾದವನ್ನು ಆಲಿಸುವಂತ ಸಂದರ್ಭದಲ್ಲಿ ಕೂಡ ಒಂದು ರೀತಿ UP ಬಿಹಾರದಲ್ಲಿ ನಡೆಯುವಂತಹ ಘಟನೆಗಳು ಇಲ್ಲಿ ಇದು ನಡೀತಾ ಇರುವಂತಹದ್ದು. ಮತ್ತೆ ಇಲ್ಲಿ ಜನರನ್ನ ಅಥವಾ ಈ ಪ್ರಕರಣಗಳಲ್ಲಿ ಸಂತ್ರಸ್ತೆಯನ್ನ ರಕ್ಷಣೆ ಮಾಡುವಂತಹದ್ದು SIT ಅಥವಾ ಸರ್ಕಾರದ ಪ್ರಮುಖವಾದ ಆದ್ಯ ಕರ್ತವ್ಯ ಆಗಿದೆ. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಜಾಮೀನನ್ನ ಕೊಡಬಾರದು ಅನ್ನುವಂಥದ್ದು. ಮತ್ತೆ ಈ ಒಂದು ಪ್ರಕರಣಗಳನ್ನ ಫೇರ್ ಆಗಿ ಇನ್ವೆಸ್ಟಿಗೇಷನ್ ಮಾಡಬೇಕಾದ ಅನಿವಾರ್ಯತೆಗಳಿದೆ. ಇವರು ತುಂಬಾ ಪ್ರಭಾವಿಗಳಿದ್ದಾರೆ ಅನ್ನುವಂಥದ್ದು ಕೂಡ ಪ್ರಮುಖ ಆಗಿರುವಂತದ್ದು. ಮತ್ತೆ ಆರೋಪಿಗಳು ತುಂಬಾ ಪ್ರಭಾವಿಗಳು ಇರೋದ್ರಿಂದ ಈ ಪ್ರಕರಣದ ಸಾಕ್ಷ್ಯಗಳನ್ನಾಗ್ಲಿ ತಿರುಚುವಂತದ್ದು, ಇಡೀ ಪ್ರಕರಣವನ್ನೇ ತಿರುಚುವಂತದ್ದು, ಪ್ರಭಾವ ಬೀರುವಂತಹ ಸಾಧ್ಯತೆಗಳಿರ್ತದೆ. ಹಾಗಾಗಿ ಇವರ ಇನ್ವೆಸ್ಟಿಗೇಷನ್ ಫೇರ್ ಆಗಿ ನಡಿಬೇಕಾಗಿದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಮಧ್ಯಂತರ ಜಾಮೀನನ್ನ ಕೊಡಬಾರ್ದು ಅನ್ನುವಂತ ಒಂದು ಮನವಿಯನ್ನು ಕೂಡ ಮಾಡಿದ್ರು. ಸೊ ಇದಕ್ಕೆ ಸಂಬಂಧಪಟ್ಟಂತೆ SIT ಪರ ವಕೀಲರು ಕೂಡ ಸಾಕಷ್ಟು ಅಂಶಗಳನ್ನ ಇಟ್ಕೊಂಡು ವಾದ ಮಾಡುವಂತ ಪ್ರಯತ್ನಗಳನ್ನ ಮಾಡ್ತಾರೆ. ಸೊ ಆ ಒಂದು ಹಿನ್ನೆಲೆಯಲ್ಲಿ ಮಧ್ಯಂತರ ನಿರೀಕ್ಷಣಾ ಜಾಮೀನು ಕೊಡಬಾರದು ಅನ್ನುವಂತ ನಿಟ್ಟಿನಲ್ಲಿ ಕೂಡ ವಾದ ಮಂಡನೆ ಮಾಡಿರುವಂತದ್ದು. ಮತ್ತೆ ಮತ್ತೊಂದ್ ಕಡೆ ಈ ರೀತಿ ದೂರನ್ನ ಸಲ್ಲಿಸುವುದರ ಬದಲು ಅಂದ್ರೆ ದೂರದಾರರು ಹೇಬಿಯಸ್ ಕಾರ್ಪಸ್ ಅನ್ನೇ ಹಾಕ್ಬೋದಿತ್ತು. ಆದ್ರೆ ಈ ರೀತಿ ದೂರನ್ನ ಕೊಡುವ ಮೂಲಕ ಎಲ್ಲೊಂದ್ ಕಡೆ ಅಂದ್ರೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಮುತ್ತಿದಿನ್ನೆ ಪರ ವಕೀಲರು ಒಂದು ಕೇಳಿದ ಸಂದರ್ಭದಲ್ಲಿ ಕೂಡ SIT ಅವರು ಒಂದು ಸಂತ್ರಸ್ತೆಯ ಮಗ, ಕಿಡ್ನಾಪ್ ಆಗಿರುವಂತ ಮಹಿಳೆಯ ಮಗ ಮತ್ತು ದೂರು ಕೊಟ್ಟವರು ಕೂಡ 20 ವರ್ಷದ ಯುವಕ ಇದ್ದಾರೆ. ಅವರಿಗೆ ಈ ರೀತಿಯಾದಂತ ಯಾವುದೇ ಅವರಿಗೆ ಕಾನೂನಿನ ಅರಿವಿಲ್ಲದೆ ಇರೋದ್ರಿಂದ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಮತ್ತೆ ಸರಿಯಾದಂತ ರೀತಿಯಲ್ಲಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಇನ್ವೆಸ್ಟಿಗೇಷನ್ ಫೇರ್ ಆಗಿ ಆಗ್ಬೇಕು. ಮತ್ತೆ ಪದೇ ಈ ಒಂದು ಆರ್ಗ್ಯುಮೆಂಟ್ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ವಿರುದ್ಧದ ಇರುವಂತಹ ವಿಡಿಯೋಗಳ ಸಂಬಂಧಪಟ್ಟಂತೆಯೂ ಕೂಡ ಉಲ್ಲೇಖ ಆಗ್ತಾ ಹೋಗ್ತದೆ. ಈ ರೀತಿಯಾಗಿ ಒಂದು ದೌರ್ಜನ್ಯ, ಸಾಕಷ್ಟು ಜನ ಮಹಿಳೆಯರ ಮೇಲೆ ದೌರ್ಜನ್ಯಗಳು ನಡೆದಿರುವಂತದ್ದು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಫೇರ್ ಆಗಿ ಇನ್ವೆಸ್ಟಿಗೇಷನ್ ಆಗ್ಬೇಕಾಗಿದೆ. ಈ ಪ್ರಕರಣದಲ್ಲಿ ಜಾಮೀನು ಕೊಟ್ಟದ್ದಲ್ಲಿ ಮತ್ತೆ ಸಂತ್ರಸ್ತ ಮಹಿಳೆಯರಿಗೆ, ಉಳಿದಂತ ಸಂತ್ರಸ್ತ ಮಹಿಳೆಯರಿಗೆ ಕೂಡ ಬೇರೆ ರೀತಿಯಾದ ಸಂದೇಶ ರವಾನೆ ಆಗಿದೆ. ಹಾಗಾಗಿ ಮಧ್ಯಂತರ ನಿರೀಕ್ಷಣಾ ಜಾಮೀನು ಕೊಡಬಾರ್ದು ಅಂತ ಹೇಳಿ ವಾದವನ್ನು ಮಂಡಿಸಿರುವಂತದ್ದು. ಸೊ ಈ ನ್ಯಾಯಾಧೀಶರು ಯಾವ ರೀತಿಯಾದ ಆದೇಶವನ್ನು ಹೊರಡಿಸ್ತಾರೆ ಅನ್ನೋದು ಕುತೂಹಲ ಇದೆ. ಕೆಲವು ಹೊತ್ತಲ್ಲಿ ಆ ಕುತೂಹಲಕ್ಕೆ ತೆರೆ ಬೀಳುತ್ತೆ. ಅರುಣ್, ಥ್ಯಾಂಕ್ ಯು ರಮೇಶ್ ಎಲ್ಲ ಡೀಟೇಲ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.